ನನ್ನ ಅಚ್ಚುಮೆಚ್ಚಿನ ಮಂಡ್ಯ ಕಲಾಭಿಮಾನಿಗಳಿಗೆ ನಮಸ್ಕಾರ ಕನ್ನಡ. ಫಸ್ಟ್ ಹೇಳಿದ್ದು ಈ ಡೈಲಾಗು ನನಗೆ ನಿಜವಾಗಲೂ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ನನಗೆ ಇವತ್ತಿಗೂ ಕೂಡ ನನ್ನ ಅಭಿಮಾನಿಗಳು ತಿಳ್ಕೊಂಡಿರೋದು ನಾನು ಮಂಡ್ಯದವನಂತನೇ. ಅದು ಯಾಕಂತನೂ ಹೇಳ್ತೀನಿ. ನನ್ನ ಮುತ್ತಾತವರು ಮೂಲ ಮೈಸೂರಿನವರು. ಆಮೇಲೆ ನಮ್ಮ ತಾತ ಅವರು ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದರು. ಟೆನ್ನಿಸ್ ಕೃಷ್ಣ, ನಾನು ಟೆನ್ನಿಸ್ ಕೋಚಾಗಿ, ನಮ್ಮ ತಂದೆಯವರು ಟೆನ್ನಿಸ್ ಕೋಚು, ಅವರ ಕೈ ಕೆಳಗೆ ನಾನು ಕೂಡ ಸಹಾಯಕನಾಗಿ ಟೆನ್ನಿಸ್ ಕೋಚ್, ನಾನು ನಮ್ಮ ಅಣ್ಣವರೆಲ್ಲ. ಹಾಗಾಗಿ ಟೆನ್ನಿಸ್ ಕೃಷ್ಣ ಅಂತ ಹೆಸರು ಬಂತು. ಮಂಡ್ಯ ಅಂತಂದರೆ ನನಗೆ ಬಹಳ ಬಹಳ ಪ್ರೀತಿ. ಮಂಡ್ಯದ ಮೇಲೆ ಮಂಡ್ಯ ಅಭಿಮಾನಿಗಳು ಆಶೀರ್ವಾದದಿಂದನೇ ನಾನು ಖಂಡಿತ ನಿಜ ಸತ್ಯ ಹೇಳ್ತಾ ಇದ್ದೀನಿ. ಇವತ್ತು ಸುಮಾರು ಒಂದು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾದಲ್ಲೇ ಪಾತ್ರ ಮಾಡಬೇಕಾದ್ರೆ ನಿಮ್ಮ ಆಶೀರ್ವಾದನೇ. ಯಾಕೆಂದರೆ ನಾನು ಮಂಡ್ಯದವನು ಅಂತಲೇ ಆಶೀರ್ವಾದ ಮಾಡಿದ್ದೀನಿ. ನಾನು ಭಾಷೆ ಮಾತಾಡೋದು ಸಿನಿಮಾದಲ್ಲಿ ಮಂಡ್ಯ ಭಾಷೆನೇ. ನಾನು ಮಂಡ್ಯಗೆ ಆಗಾಗ ಬರ್ತಾಯಿರ್ತೀನಿ. ನಮ್ಮ ಸೋಮಣ್ಣವರು, ಅಂಬರೀಷ್ ಅಣ್ಣವರ ಸಂಘದ ಅಧ್ಯಕ್ಷರು. ಆಗಾಗ ನಾವು ಬರ್ತಾಯಿರ್ತೀನಿ ಮಂಡ್ಯದಲ್ಲಿ. ಹಾಗಾಗಿ ಮಂಡ್ಯ ಜನತೆ ಮೇಲೆ ನನಗೆ ಅಷ್ಟೊಂದು ಪ್ರೀತಿ, ಅಭಿಮಾನ. ಸೋಮಣ್ಣವರು, ಅಂಬರೀಷ್ ಅಣ್ಣವ್ರ ಜೊತೆ ಮತ್ತು ನಮ್ಮ ಸುಮಲತಕ್ಕ ಅವ್ರ ಜೊತೆಯಲ್ಲಿ ನೀವು ನೋಡಿದ್ದೀರಿ. ಅವರು ನಮ್ಮ ಪಕ್ಷಕ್ಕಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಕೂಡ, ಅಂಬರೀಷ್ ಅಣ್ಣವ್ರ ಮೇಲೆ ಹೇಗೆ ನೀವು ಆಶೀರ್ವಾದ ಮಾಡಿ ಆ ಮಟ್ಟಕ್ಕೆ ಬೆಳೆಸಿದ್ರು. ಅಂಬರೀಷ್ ಅಣ್ಣವ್ರು ಬಿಡಿ, ದೊಡ್ಡ ಆಲ್ದೂರು. ಸೊ ನಾನು ಚಿಕ್ಕಾಲ್ದೂರಲ್ಲಿ ನಾನು ಶೂಟಿಂಗ್ ಮಾಡಿದ್ದೀನಿ. ಯಾವುದು ಸೀತಾಂಜನೇಯ, ಸುಮಾರು ಸಿನಿಮಾಗಳು ಮಂಡ್ಯದಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆ ನಂದು ಕೂಡ. ನೀವು ಹೇಗೆ ಅಂಬರೀಷ್ ಅಣ್ಣವ್ರಿಗೆ ಆಶೀರ್ವಾದ ಮಾಡಿದ್ದೀರಿ, ಹಾಗೆ ನಮ್ಮ ಸೋಮಣ್ಣವ್ರಿಗೂ ಆಶೀರ್ವಾದ ಮಾಡಿ ಅವರ ಸೇವೆ ನೀವು ನೋಡಿದ್ದೀರಿ. ಅದಕ್ಕೋಸ್ಕರ ಅವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಸೋಮಣ್ಣನ ಮೇಲೆ ಇರಲಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಾಗಾರ್ಜುನ್ ಅಂತ. ನಾನು ಫಿಲಮ್ ಆ್ಯಕ್ಟರ್ ಟೆನ್ನಿಸ್ ಕೃಷ್ಣ ಅವರ ಮಗ. ನಾನು ಲೈಕಾ ಪ್ರೊಡಕ್ಷನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ಕೆಲಸನೂ ಮಾಡ್ತಾಯಿದ್ದೀನಿ ಅಟ್ ಪ್ರೆಸೆಂಟು. ಅದ್ರ ಜೊತೆ ಕನ್ಸ್ಟ್ರಕ್ಷನ್ನು, ಇಂಟೀರಿಯರ್ಸು ಅದನ್ನು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಒಂದು 5 ಮಂತ್ಸ್ 5 ತಿಂಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಮಾನ್ಸ್ಟರ್ ಅಂತ ಹೇಳಿ ಲೈಕಾ ಪ್ರೊಡಕ್ಷನಿಂದ ಒಂದು ಮೂವಿ ಮಾಡ್ತಾಯಿದ್ರು. ಅದರಲ್ಲೇ ಅವ್ರ ಜೊತೆಲೇ ಒಂದು ಪಾತ್ರನ ಮಾಡೋಂಥ ಭಾಗ್ಯ ನನಗೆ ಡೈರೆಕ್ಟ್ರು ಲಕ್ಷ್ಮಣ್ ರಾಜು ಸರ್ ಆಗಿರ್ಬೋದು, ಹಾಗೆ ನಿಖಿಲ್ ಅಣ್ಣವರು ಆಗಿರ್ಬೋದು, ಚಿದಂಬರಂ ಅಂಕಲ್ಲು ನಮ್ಮ ಡ್ಯಾಡಿ ಆಪ್ತರು. ಹತ್ತತ್ರ 40-45 ವರ್ಷದ ಸ್ನೇಹ ಚಿದಂಬರಂ ಅಂಕಲ್ ಅವ್ರದ್ದು ಮತ್ತು ನಮ್ಮ ತಂದೆಯವ್ರದ್ದು. ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮದು ತುಂಬ ಧನ್ಯವಾದಗಳು. ಅದೇ ನಿಖಿಲ್ ಅನ್ನೋರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾ ಬರ್ತದೆ, ನಾವೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದನೂ ನನಗೆ ಬೇಕು, ಖಂಡಿತ ಮಾಡಿ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ನಮ್ಮ ತಂದೆಯವ್ರಿಗೆ ತಾವೆಲ್ಲರೂ ತಮ್ಮ ಪ್ರೀತಿ ಪ್ರೋತ್ಸಾಹನ ನೀಡಿ ಅವ್ರ ಜೀವನ ಹಾಗೂ ಅವ್ರ ಸಿನಿಮಾ ರಂಗದ ಒಂದು ಪಯಣನ ಯಶಸ್ವಿ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದೀರಿ. ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಾಗೂ ಆಶೀರ್ವಾದ ನನಗೂ ನೀಡಿ ಈ ಒಂದು ಸಣ್ಣ ಹಿರಿಯ ಕಲಾವಿದನ್ನು ಬೆಳೆಸೋಕ್ಕೆ ಒಂದು ಅವಕಾಶ ಮಾಡಿ, ಬೆಳೆಯೋಕ್ಕೆ ಒಂದು ಅವಕಾಶ ಕೊಡಿ. ಥ್ಯಾಂಕ್ ಯು. ಕನ್ನಡ ನಾಡಿನ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ನಾಗಾರ್ಜುನ್ ಅಂತ. ನಾನು ಫಿಲಮ್ ಆ್ಯಕ್ಟರ್ ಟೆನ್ನಿಸ್ ಕೃಷ್ಣ ಅವರ ಮಗ. ನಾನು ಲೈಕಾ ಪ್ರೊಡಕ್ಷನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ಕೆಲಸನೂ ಮಾಡ್ತಾಯಿದ್ದೀನಿ ಅಟ್ ಪ್ರೆಸೆಂಟು. ಅದ್ರ ಜೊತೆ ಕನ್ಸ್ಟ್ರಕ್ಷನ್ನು, ಇಂಟೀರಿಯರ್ಸು ಅದನ್ನು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಒಂದು 5 ಮಂತ್ಸ್ 5 ತಿಂಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಮಾನ್ಸ್ಟರ್ ಅಂತ ಹೇಳಿ ಲೈಕಾ ಪ್ರೊಡಕ್ಷನಿಂದ ಒಂದು ಮೂವಿ ಮಾಡ್ತಾಯಿದ್ರು. ಅದರಲ್ಲೇ ಅವ್ರ ಜೊತೆಲೇ ಒಂದು ಪಾತ್ರನ ಮಾಡೋಂಥ ಭಾಗ್ಯ ನನಗೆ ಡೈರೆಕ್ಟ್ರು ಲಕ್ಷ್ಮಣ್ ರಾಜು ಸರ್ ಆಗಿರ್ಬೋದು, ಹಾಗೆ ನಿಖಿಲ್ ಅಣ್ಣವರು ಆಗಿರ್ಬೋದು, ಚಿದಂಬರಂ ಅಂಕಲ್ಲು ನಮ್ಮ ಡ್ಯಾಡಿ ಆಪ್ತರು. ಹತ್ತತ್ರ 40-45 ವರ್ಷದ ಸ್ನೇಹ ಚಿದಂಬರಂ ಅಂಕಲ್ ಅವ್ರದ್ದು ಮತ್ತು ನಮ್ಮ ತಂದೆಯವ್ರದ್ದು. ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಂದು ತುಂಬ ಧನ್ಯವಾದಗಳು. ಅದೇ ನಿಖಿಲ್ ಅನ್ನೋರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾ ಬರ್ತದೆ, ನಾವೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದನೂ ನನಗೆ ಬೇಕು, ಖಂಡಿತ. ಈ ಕಿರಿಯ ಕಲಾವಿದರನ್ನು ಬೆಳೆಸಿ ನಾನು ಹೇಳ್ತೀನಿ. ಓಕೆ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ನಮ್ಮ ತಂದೆಯವ್ರಿಗೆ ತಾವೆಲ್ಲರೂ ತಮ್ಮ ಪ್ರೀತಿ ಪ್ರೋತ್ಸಾಹನ ನೀಡಿ ಅವ್ರ ಜೀವನ
ಅವ್ರನ್ನ ಹಾಗೂ ಅವ್ರ ಸಿನಿಮಾ ರಂಗದ ಒಂದು ಪಯಣನ ಯಶಸ್ವಿ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದೀರಿ. ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಹಾಗೂ ಆಶೀರ್ವಾದ ನನಗೂ ನೀಡಿ ಈ ಒಂದು ಸಣ್ಣ ಹಿರಿಯ ಕಲಾವಿದನ್ನು ಬೆಳೆಸೋಕ್ಕೆ ಒಂದು ಅವಕಾಶ ಮಾಡಿ ಬೆಳೆಯೋಕ್ಕೆ